ಇವತ್ತು ನಾವು ಮಾಡ್ತಾ ಇರೋದು ಹೆಸರುಬೇಳೆ ಹುಳಿತವೆ. ಮೊದಲು ಒಂದು ಕುಕ್ಕರ್ಗೆ 3/4 ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಡಿರೋ ಸೊಪ್ಪನ್ನ ಹಾಕಬೇಕು. ನಾನು ಯಾವ್ಯಾವ ಸೊಪ್ಪು ತಗೊಂಡಿದ್ದೀನಿ ಅಂದರೆ ಪಾಲಕ್ಕು, ದಂಟು, ಕೀರೆ, ಕಿರ್ಕೀರೆ. ಈಗ ಇದಕ್ಕೆ 3 ಹಿಡಿಯಷ್ಟು ಮೊಳಕೆ ಬಂದಿರೋ ಹೆಸರು ಕಾಳು ಹಾಕಬೇಕು. ನಾನು ಕಾಳನ್ನ 8 ಗಂಟೆ ನೀರಲ್ಲಿ ನೆನೆಸಿದ್ದೆ. ಒಂದಿಷ್ಟು ನೀರು ಹಾಕ್ಕೊಂಡು 1 ವಿಷಲ್ ತನಕ ಬೇಯಿಸ್ಕೊಳ್ಳೋಣ. ಅದು ಬೇಯ್ತಿರುವಾಗಲೇ ಒಂದು 10 ಪೀಸ್ ತೆಂಗಿನಕಾಯಿ ತೊಗೊಂಡು ಅದನ್ನ ಮಿಕ್ಸಿಗೆ ಹಾಕೊಂಡು ಇಟ್ಕೊಳ್ಳೋಣ. ಕೊಬ್ಬರಿ ಜೊತೆ ಒಂದು 9 ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಧನಿಯಾ, 1 ಟೀ ಸ್ಪೂನ್ ಮೆಣಸು ಹಾಕೊಳ್ಳಿ. ಹಾಗೆಯೇ ಅರ್ಧ ಟೀ ಸ್ಪೂನ್ ಅರಿಶಿನ, ಇಂಗು, ಹಾಗೆ 1 ಇಂಚ್ ಹುಣಸೆ ಹಣ್ಣು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಕೋರ್ಸ್ ಮಿಕ್ಸ್ಚರ್ ರೆಡಿ ಆಗಿದೆ. ಇದಕ್ಕೊಂದು 1/4 ಕಪ್ ನೀರು ಹಾಕ್ಕೊಂಡು ತಿರ್ಗಾ ರುಬ್ಕೊಳ್ಳೋಣ. ಮಸಾಲೆ ರೆಡಿ ಆಯಿತು. ಈಗ ಒಗ್ಗರಣೆ. 1 ಟೇಬಲ್ ಸ್ಪೂನ್ ಎಣ್ಣೆ ಕಾಯಿಸ್ಕೊಂಡು ಒಂದಿಷ್ಟು ಸಾಸಿವೆ ಹಾಕಿ ಅದನ್ನ ಚಿಟಪಿಟ ಅನ್ಸೋಣ. ಪ್ರೆಷರ್ ಎಲ್ಲ ಬಿಟ್ಟ ಮೇಲೆ ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ರುಬ್ಕೊಂಡಿರೋ ಮಸಾಲೆ ಹಾಕೊಳ್ಳೋಣ. ಇದಕ್ಕಿವಾಗ 2.5 ಟೇಬಲ್ ಸ್ಪೂನ್ ಉಪ್ಪು, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಪುಡಿ ಅಥವಾ ಕಟ್ಟಿ ಬೆಲ್ಲ ಹಾಕೊಳ್ಳಿ. ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಅದಕ್ಕೆ ತಿರ್ಗಾ ಸ್ಟವ್ ಮೇಲೆ ಇಟ್ಟಿದ್ದೀವಿ. ಟೇಸ್ಟ್ ಕೂಡ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. 2 ನಿಮಿಷ ಚೆನ್ನಾಗಿ ಬಾಯ್ಲ್ ಆದಮೇಲೆ ಮಾಡ್ಕೊಂಡಿರೋ ಒಗ್ಗರಣೆ ಹಾಕೋಬೇಕು. ಒಗ್ಗರಣೆ ಹಾಕಿ ಫೈನಲ್ ಮಿಕ್ಸ್ ಕೊಡಿ. ನಿಮ್ಮ ಹೆಸರು ಕಾಳು ಹುಳಿತವೆ ಈಗ ರೆಡಿಯಾಗಿದೆ. ಅನ್ನದ ಜೊತೆ ಸಕ್ಕತ್ತಾಗಿತ್ತು. ಎಂಜಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.